ಅಂದರೆ ನಾವು ಧಾರಯತಿ ಇತಿ ಧರ್ಮವಿತ್ಯಾಹು ಅಂತ ಮಹಾಭಾರತದಲ್ಲಿ ಹೇಳಿದ್ದಾರೆ. ಆದರೆ ಈ ಧರ್ಮವನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿ ರಿಲಿಜನ್ ಅಂತ ಏನು ಹೇಳ್ತಾರೆ, ಅದು ಧರ್ಮ ಅಲ್ಲ. Firstly, the internal security is such a threat. If I want to name a few, universities are questioning the Indian sovereignty, questioning the secular mindsets of the people and whatnot. Take for example NGOs. They are propagating the anti-Hindu agenda more than anybody else. ಹಿಂದೂಸ್ ಅಂದರೆ ನಾನು ಬೆಳಗ್ಗೆ ಎದ್ದು ನನ್ನ ಶ್ರದ್ಧಾ ಕೇಂದ್ರ, ನಾನು ಮಂಜುನಾಥನ ಅವತ್ತಿನ ಆರಾಧನೆ ಮಾಡ್ತೀನಿ, ಇನ್ನೊಬ್ಬರು ರಾಮನ ಆರಾಧನೆ ಮಾಡ್ತಾರೆ, ಇನ್ನೊಬ್ಬರು ದತ್ತಾತ್ರೇಯನ ಆರಾಧನೆ ಮಾಡ್ತಾರೆ. ಕೆಲವರು ವೇಷ ಪದ್ಧತಿಗಳೇ ಬೇರೆ ಥರ ಇರುತ್ತೆ, ಅವ್ರು ಹಾಕ್ಕೊಳ್ಳುವಂಥ ಚಿಹ್ನೆಗಳೇ ಬೇರೆ ಥರ ಇರುತ್ತೆ. ಇವತ್ತೆಲ್ಲರೂ ಇಲ್ಲಿ ಸೇರಿದ್ದೀವಿ ಅಂದರೆ ಹಿಂದೂ ಸನಾತನ ಧರ್ಮದ ಒಗ್ಗಟ್ಟಿನ ಒಂದು ಸಮಯ. ಮೇಘಾಲಯ ಜಡ್ಜಸ್ ಅವರು ಹೇಳ್ತಾರೆ, ಭಾರತ ಧರ್ಮದ ಮೇಲೆ ವಿಭಜನೆ ಆಗಿರುವಾಗ ಆವಾಗಲೇ ಭಾರತವನ್ನು ಹಿಂದೂ ರಿಪಬ್ಲಿಕ್ ಅಂತ ಮಾಡಬೇಕಿತ್ತು, ಅದು ಮಾಡದೇ ಇರೋದ್ರಿಂದ ಇವತ್ತು ದುರಂತ ಆಗಿದೆ. ಈಗ ಪುನಃ ಮಾಡೋದು ಅವಶ್ಯಕತೆ ಇದೆ ಅಂತೇಳಿ ಒಬ್ಬರು ಮೇಘಾಲಯ ಜಸ್ಟಿಸ್ ಹೇಳ್ತಾರೆ. ಎಲ್ಲ ಮತಗಳು ಒಂದೇ, ಸನಾತನ ಧರ್ಮನೂ ಅದಕ್ಕೆ ಸಮ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಇಂಗ್ಲಿಷ್ ಅರ್ಥ ಅದು, ಕನ್ನಡದಲ್ಲಿ ಜಾತ್ಯತೀತತೆ ಅಂತಾರೆ, ಎರಡೂ ಒಂದೇನಾ ಅದು?